ಜೀವನದಲ್ಲಿ ಸೋತಾಗ ಈ ಸಂದೇಶವನ್ನು ಕೇಳಿ, ಇದು ನಿಮ್ಮ ಮನಸ್ಸಿಗೆ ಸಮಾಧಾನ ಕೊಡಬಹುದು. ಅದೃಷ್ಟದಿಂದ ಬಂದದ್ದು ಅಹಂಕಾರ ಕೊಡುತ್ತದೆ. ಬುದ್ಧಿ ಉಪಯೋಗಿಸಿ ಸಂಪಾದಿಸಿದ್ದು ಸಂತೋಷ ಕೊಡುತ್ತದೆ. ಕಷ್ಟಪಟ್ಟು ಸಂಪಾದಿಸಿದ್ದು ತೃಪ್ತಿ ಕೊಡುತ್ತದೆ. ಧರ್ಮದಿಂದ ಬದುಕುವವರನ್ನು ಧರ್ಮವೇ ರಕ್ಷಿಸುತ್ತದೆ. ನಿನ್ನ ಕರ್ತವ್ಯ ನೀನು ಮುಗಿಸು, ಪ್ರತಿಫಲವನ್ನು ನಾನು ನೀಡುತ್ತೇನೆ. ನಿನ್ನ ಕರ್ಮವನ್ನು ನೀನು ಮಾಡು, ಫಲಾನುಫಲಗಳನ್ನು ನನಗೆ ಬಿಡು. ಯಾವ ವ್ಯಕ್ತಿ ಇನ್ನೊಬ್ಬರ ಖುಷಿಗಾಗಿ ಸೋಲಲು ಹಿಂಜರಿಯುವುದಿಲ್ಲವೋ ಅವನನ್ನು ಗೆಲ್ಲಲು ಯಾರಿಂದಲೂ ಸಾಧ್ಯವಿಲ್ಲ. ಮನಸ್ಸಿಟ್ಟು ಕಲಿತ ಅಕ್ಷರ, ಮೈ ಬಗ್ಗಿಸಿ ದುಡಿದು ತಿನ್ನುವ ಅನ್ನ, ಕಷ್ಟಪಟ್ಟು ಗಳಿಸಿದ ಸಂಪಾದನೆ, ಇಷ್ಟಪಟ್ಟು ಮಾಡುವ ದೈವಭಕ್ತಿ ಇವುಗಳು ಯಾರನ್ನೂ ಯಾವತ್ತೂ ಕೈಬಿಡುವುದಿಲ್ಲ. ಬಲಹೀನನನ್ನು ಬಲವಂತ ಹೊಡೆದರೆ ಆ ಬಲವಂತನನ್ನು ಭಗವಂತನೇ ಹೊಡೆಯುತ್ತಾನೆ. ನನ್ನನ್ನು ನಂಬುವುದಾದರೆ ಪೂರ್ಣವಾಗಿ ನಂಬು, ಅವಮಾನವಿಲ್ಲದೆ ನಂಬು. ಶುದ್ಧ ಮನಸ್ಸಿನಿಂದ ಮಗು ತಾಯಿಯನ್ನು ಅಪ್ಪುವ ರೀತಿ ನಂಬು. ಹಾಗಿದ್ದಲ್ಲಿ ಮಾತ್ರ ನಿನಗೆ ಸಿಗುತ್ತೇನೆ. ಒಳ್ಳೆಯ ಜನರು ಯಾರಿಗೂ ಮೋಸವನ್ನು ಮಾಡುವುದಿಲ್ಲ. ಆ ಒಳ್ಳೆಯತನದಿಂದ ಅವರೇ ಹೆಚ್ಚಾಗಿ ಮೋಸ ಹೋಗುತ್ತಾರೆ. ಪ್ರಪಂಚದಲ್ಲಿ ಯಾರಿಗೂ ದುಃಖವಿರುವುದಿಲ್ಲ. ಬೇರೆಯವರ ಸುಖವನ್ನು ನೋಡಿ ದುಃಖಿಗಳಾಗಿರುತ್ತಾರೆ. ಗಳಿಸಬೇಕು ಅಂತ ಇದ್ದರೆ ಮಾನವೀಯತೆ, ಪ್ರಾಮಾಣಿಕತೆ, ಗೆಳೆತನ, ಪ್ರೀತಿ, ವಿಶ್ವಾಸ ಗಳಿಸಿ. ಹಣ, ಆಸ್ತಿ, ಅಂತಸ್ತನ್ನು ಯಾರು ಬೇಕಾದರೂ ಗಳಿಸಬಹುದು. ಆತ್ಮವಿಶ್ವಾಸವಿರಲಿ, ಆದರೆ ಅಹಂಕಾರ ಬೇಡ. ನಾನು ಅನ್ನೋ ಸ್ಥೈರ್ಯ ಇರಲಿ, ಆದರೆ ನಾನು ಮಾತ್ರನೇ ಎಂಬ ಭ್ರಮೆ ಬೇಡ. ಒಳ್ಳೆಯದು ಮತ್ತು ಕೆಟ್ಟದ್ದು ನಮ್ಮೊಳಗೇ ಇದೆ. ಯಾವುದನ್ನು ನಾವು ಹೆಚ್ಚು ಉಪಯೋಗಿಸುತ್ತೀವೆಯೋ ಅದೇ ಬೆಳೆಯುತ್ತಾ ಹೋಗುತ್ತದೆ. ಹಣದಿಂದ ಎಲ್ಲಿ ಬೇಕಾದರೂ ಸ್ಥಳ ಖರೀದಿಸಬಹುದು, ಆದರೆ ಮತ್ತೊಬ್ಬರ ಹೃದಯದಲ್ಲಿ ಕೊಂಚ ಜಾಗ ಕೂಡ ಖರೀದಿಸಲು ಸಾಧ್ಯವಿಲ್ಲ. ಅದು ಕೇವಲ ಒಳ್ಳೆ ಗುಣ ಹಾಗೂ ಪ್ರೀತಿಯಿಂದ ಮಾತ್ರ ಸಾಧ್ಯ. ಕೆಟ್ಟತನ ಎಷ್ಟು ಕೆಟ್ಟದ್ದೋ ಅತಿ ಒಳ್ಳೆಯತನ ಅಷ್ಟೇ ಕೆಟ್ಟದ್ದು. ಕರ್ಮ ಮಾಡುವ ಅಧಿಕಾರ ನಿನಗಿದೆ. ಫಲ ಬಯಸಬೇಡ. ನಿನ್ನ ಕರ್ಮಕ್ಕನುಗುಣವಾಗಿ ಫಲ ಭಗವಂತನೇ ಕೊಡುತ್ತಾನೆ. ಒಳ್ಳೆ ಸಂಸ್ಕಾರ ಇದ್ದರೆ ಜಗತ್ತನ್ನೇ ಗೆಲ್ಲಬಹುದು. ಅದೇ ಅಹಂಕಾರ ತುಂಬಿ ತುಳುಕುತ್ತಿದ್ದರೆ ಗೆದ್ದ ಸಾಮ್ರಾಜ್ಯವನ್ನೂ ಕಳೆದುಕೊಳ್ಳಬಹುದು. ಆತ್ಮಕ್ಕೆ ಜನನವೂ ಇಲ್ಲ, ಮರಣವೂ ಇಲ್ಲ. ಅಂದರೆ ನಮ್ಮ ದೇಹ ನಶ್ವರ. ಆತ್ಮ ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಹೋಗುತ್ತದೆ. ಹಾಗಾಗಿ ಸಾವಿಗೆ ಮಾತನಾಡಬಾರದು. ಯಾವಾಗ ಅಧರ್ಮ ಹೆಚ್ಚುತ್ತದೆ ಆಗ ನಾನು ಅವತರಿಸಿ ಧರ್ಮವನ್ನು ರಕ್ಷಿಸುತ್ತೇನೆ. ಧರ್ಮದಿಂದ ಸುಖವಲ್ಲ, ಸ್ವಂತ ಧರ್ಮವೇ ಸುಖವಾಗಿದೆ. ನೋವು ಕೊಟ್ಟವರಿಗೆ ನಸುನಕ್ಕಿ ಹೇಳಿ ಬಾ, ನಿನಗೆ ನಾನೇನು ಮಾಡುವುದಿಲ್ಲ, ಏಕೆಂದರೆ ನಾನು ಬಿಟ್ಟರೂ ನಿನ್ನ ಕರ್ಮಗಳು ನಿನ್ನನ್ನು ಬಿಡುವುದಿಲ್ಲ ಎಂದು. ಗುರಿ ಇರದ ದಾರಿ, ಪ್ರತಿಫಲವಿಲ್ಲದ ಕಾಯಕ, ಹೊಂದಾಣಿಕೆ ಇಲ್ಲದ ಸಂಸಾರ ಎಷ್ಟೇ ಸವೆಸಿದರೂ ಸೋಲುವುದು ನಿಶ್ಚಯವೇ. ಯಾರು ಎಷ್ಟೇ ಸುಂದರವಾದ ವೇಷ ಹಾಕಿದರೂ ಪರಿಸ್ಥಿತಿಗಳು ಮತ್ತು ಕಾಲ ಅವರವರ ನಿಜ ಸ್ವರೂಪಗಳನ್ನು ಎಂದೋ ಒಂದು ದಿನ ಪರಿಚಯ ಮಾಡುವುದು ಮಾತ್ರ ಸತ್ಯ. ಗಳಿಸಿದ ಹಣ ಚಿರವಲ್ಲ, ಪಡೆದ ಅಧಿಕಾರ ಸ್ಥಿರವಲ್ಲ, ಏರಿದ ಅಂತಸ್ತು ಶಾಶ್ವತವಲ್ಲ. ಸಂತಸ ಸಂಭ್ರಮಗಳು ಸಕಲವೂ ನಶ್ವರ ಮಾಡಿದ ಸತ್ಕಾರ್ಯ. ಮರೆದ ಔದಾರ್ಯ ಆನಂದಿಸಿ ಅನುಭವಿಸಿ. ನೆನಪುಗಳ ಮೌದಾರ್ಯ ಎಂದಿಗೂ ಅಜರಾಮರ. ಬದುಕು ನಮ್ಮದಾದರೂ ಅಂತಿಮ ತೀರ್ಪು ಆ ಭಗವಂತನದೇ. ಧರ್ಮದಿಂದ ಬದುಕುವವರನ್ನು ಧರ್ಮವೇ ರಕ್ಷಿಸುತ್ತದೆ. ವಾದ ಮಾಡಿ ದೂರ ಹೋದವರನ್ನು ನಂಬಬಹುದು. ಹತ್ತಿರ ಇದ್ದು ಅಪವಾದ ಮಾಡುವವರನ್ನು ಯಾವತ್ತೂ ನಂಬಬಾರದು. ಮನಸ್ಸು ಚಂಚಲ, ಅದನ್ನು ನಿಯಂತ್ರಿಸಲು ಕಷ್ಟ. ಆದರೆ ಅಭ್ಯಾಸದಿಂದ ಅದನ್ನು ಪಳಗಿಸಬೇಕು. ಆತ್ಮವನ್ನು ಆಯುಧಗಳಿಂದ ಮುಚ್ಚಲಾಗುವುದಿಲ್ಲ ಅಥವಾ ಬೆಂಕಿಯಿಂದ ಸುಡಲಾಗುವುದಿಲ್ಲ. ನಿಮ್ಮ ಕೆಲಸದ ಮೇಲೆ ನಿಮ್ಮ ಶ್ರದ್ಧೆ ಇರಲಿ, ಆದರೆ ಅದರ ಪ್ರತಿಫಲ ಎಂದಿಗೂ ಬಯಸದಿರಿ. ಎಲ್ಲ ಜೀವಿಗಳು ಭ್ರಮೆಯಲ್ಲೇ ಹುಟ್ಟುತ್ತವೆ. ಆಸೆ ಮತ್ತು ದ್ವೇಷದಿಂದ ಉಂಟಾಗುವ ದ್ವಂದ್ವಗಳಿಂದ ಹೊರಬರುತ್ತವೆ. ಈ ಪ್ರಪಂಚವೂ ಇಲ್ಲ ಅಥವಾ ಇದರಾಚೆ ಬೇರೆ ಪ್ರಪಂಚವೂ ಇಲ್ಲ. ಒಬ್ಬ ವ್ಯಕ್ತಿಗೆ ಸಂತೋಷವು ಅವರ ಸ್ವಂತ ಮನಸ್ಸು ಮತ್ತು ಆಸೆಗಳಿಂದ ಬರುತ್ತವೆ. ನೀವು ನನ್ನನ್ನು ವಶಪಡಿಸಿಕೊಳ್ಳುವ ಏಕೈಕ ಮಾರ್ಗವೆಂದರೆ ಪ್ರೀತಿಯ ಮೂಲಕ. ಜೀವನದಲ್ಲಿ ಯಾರು ಜೊತೆಗಿರುತ್ತಾರೋ ಇಲ್ಲವೋ ಗೊತ್ತಿಲ್ಲ, ಆದರೆ ನಾವು ಮಾಡಿದ ಪಾಪ ಪುಣ್ಯ ನಮ್ಮನ್ನು ಹಿಂಬಾಲಿಸದೆ ಬಿಡುವುದಿಲ್ಲ. ಮತ್ತೊಬ್ಬರ ಜವಾಬ್ದಾರಿಗಳನ್ನು ಕಲಿಯುವುದಕ್ಕಿಂತ
ಒಬ್ಬರ ಸ್ವಂತ ಕರ್ತವ್ಯಗಳನ್ನು ಅರ್ಥಪೂರ್ಣವಾಗಿ ನಿಭಾಯಿಸುವುದು ಉತ್ತಮ. ಧರ್ಮದ ದಾರಿಯಲ್ಲಿ ಎಡವಿ ಬಿದ್ದರೆ ದಾರಿಯನ್ನು ಬದಲಾಯಿಸಿ, ಧರ್ಮವನ್ನಲ್ಲ. ಮೋಸ ಮಾಡುವವರು ಮುಗ್ಧರನ್ನೇ ಹುಡುಕುತ್ತಾರೆ, ಮೋಸ ಹೋಗುವವರು ಮೋಸ ಮಾಡುವವರನ್ನೇ ನಂಬುತ್ತಾರೆ. ಭೂಮಿಯ ಮೇಲೆ ಹೇಗೆ ಋತುವಿನ ಬದಲಾವಣೆಯಾಗುತ್ತದೆಯೋ ಹಾಗೆ ಮನುಷ್ಯರ ಜೀವನದಲ್ಲಿ ಸುಖ ದುಃಖಗಳು ಬಂದು ಹೋಗುತ್ತಿರುತ್ತವೆ. ಬೇಡವಾದ ವಿಷಯಗಳಿಂದ ದೂರವಿದ್ದರೆ ಬೇಕಾದಷ್ಟು ನೆಮ್ಮದಿ ಸಿಗುತ್ತದೆ. ಮನುಷ್ಯನಿಗೆ ಮನುಷ್ಯ ದಾಸನಲ್ಲ, ಆದರೆ ಮನುಷ್ಯನು ಹಣದ ದಾಸನಾಗಿದ್ದಾನೆ. ಗೌರವವಾಗಲಿ ಕೀಳರಿಮೆಯಾಗಲಿ ಅದು ಹಣವನ್ನೇ ಅವಲಂಬಿಸಿದೆ. ಎಲ್ಲರ ಜೊತೆಯಲ್ಲೇ ಇರು, ಎಲ್ಲರಂತೆಯೇ ನಗುತ್ತಲೇ ಇರು. ಅಷ್ಟು ಬಿಟ್ಟರೆ ಎಲ್ಲರೂ ನಮ್ಮವರೆಂದು ಹೆಮ್ಮೆ ಪಡಬೇಡ. ನಟನೆಯಿಂದ ಕೂಡಿದ ಮನುಷ್ಯನ ಪ್ರೇಮ ವಿಷಕ್ಕಿಂತ ಅಪಾಯಕಾರಿಯಾದುದೆಂದು ನೀ ಮರೆಯಲೇಬೇಡ. ಮೆರೆಯದವರೆಲ್ಲ ಮಣ್ಣಾಗಲೇಬೇಕು, ತಾಳ್ಮೆಯಿಂದಿರು. ಜೀವನದಲ್ಲಿ ಯಾವ ವ್ಯಕ್ತಿಯೂ ತುಂಬ ನೆಮ್ಮದಿಯನ್ನು ಅನುಭವಿಸಲಾರನು. ಬಿಟ್ಟು ಬಿಡು ನಿನ್ನ ಅರಿಯದೇ ಇರುವ ಜನರ ಚಿಂತೆ, ಸಮಯವೇ ತಿಳಿಸುವುದು ಅವರಿಗೆ ನಿನ್ನ ಬೆಲೆ ಏನೆಂದು. ತಪ್ಪುಗಳೆಲ್ಲವೂ ಬುದ್ಧಿಪೂರ್ವಕವಾಗಿಯೇ ಆಗಿದೆ ಎನ್ನುವಂತಿಲ್ಲ. ಅವುಗಳ ಹಿಂದೆ ಕಾರಣಗಳನ್ನು ತಿಳಿದುಕೊಂಡು ಪ್ರತಿಕರಿಸುವ ರೂಢಿ ಒಳ್ಳೆಯದು.